Hi everyone, welcome to our channel Shubhada Group of Education Sirsi. You are watching Satish Sir's physics videos for Karnataka CET and NEET. Okay, so here is a problem on electrostatics. In the given circuit, if the point C is connected to the earth and a potential of plus 2000 volt is given to point A, the potential at point B is, okay, this is a very good problem. ನೋಡಿ ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಬಿಟ್ಟು ಈ 2000 ವೋಲ್ಟ್ ಏನಿದೆ ಇದನ್ನು ಪಾಯಿಂಟ್ ಎ ಮತ್ತು ಅರ್ತ್ ಪಾಯಿಂಟ್ ಸಿ ನಡುವೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಹಾಗಾಗಿ ದ ಟೋಟಲ್ ಪೊಟೆನ್ಷಿಯಲ್ ಈಸ್ ಹೌ ಮಚ್ 2000 ವೋಲ್ಟ್ ಅನ್ನು ನಾವು ಅದನ್ನು ಕನ್ಸಿಡರೇಷನ್ ಮಾಡಬೇಕಾಗುತ್ತೆ ಆ ಟೈಮಲ್ಲಿ. ಸಪೋಸ್ ಇಫ್ ಯು ಲುಕ್ ಎಟ್ ದಿಸ್ 10 ಮೈಕ್ರೋಫ್ಯಾರಡ್ ಅನ್ನು ನೀವು ಆ್ಯಕ್ಚುಲಿ ದೇ ಆರ್ ಇನ್ ಹೌ ಆರ್ ದ ಕನೆಕ್ಟೆಡ್, ಹೆಂಗೆ ಕನೆಕ್ಟ್ ಆಗಿದೆ ಅವುಗಳು ಕ್ಲಿಯರ್ಲಿ ದೇ ಆರ್ ಇನ್ ಸೀರೀಸ್, ರೈಟ್? ಸೊ ಇವಾಗ ಇಕ್ವಾಲೆಂಟ್ ಕೆಪಾಸಿಟನ್ಸ್ ಏನಾಗಬೇಕಿತ್ತು ಅವೆರಡರದ್ದು ಸೇರಿಬಿಟ್ಟು, ಸೊ ದೇ ಸೀರೀಸ್ ಇಲ್ಲದೆ ನೀವು ಡೈರೆಕ್ಟಾಗಿ ಆ್ಯಡ್ ಮಾಡ್ತಾರಲ್ವ. ಸೊ 10 ಮತ್ತು 10 ಎರಡು ಕೂಡ ಸೀರೀಸಲ್ಲಿದೆ. ಸೊ ಹಾಗಾಗಿ C/2 ಆಗುತ್ತೆ ಇಕ್ವಾಲೆಂಟ್ ಕೆಪಾಸಿಟನ್ಸು. ಇಟ್ ಇಂಪ್ಲೈಸ್ 10/2 ದಟ್ ಈಸ್ ವಾಟ್ 5 ಮೈಕ್ರೋಫ್ಯಾರಡ್ ಅಂತ ಆಯಿತು. ಇದೆರಡನ್ನು ಸೇರಿಸ್ಬಿಟ್ಟು ನೀವು ಎಷ್ಟು ಬರೀತೀರಿ 5 ಮೈಕ್ರೋಫ್ಯಾರಡ್ ಅಂತ ಬರೀತೀರಿ. ಈ 5 ಮೈಕ್ರೋ ಈ 10 ಮೈಕ್ರೋಫ್ಯಾರಡ್ ಹೆಂಗಾಗಿದೆ ಆ್ಯಕ್ಚುಲಿ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಹಾಗಿದ್ದಾಗ C ಇಕ್ವಾಲೆಂಟ್ ಈಕ್ವಲ್ ಟು C1 + C2 ಅಂತ ಬರೀತೀರಲ್ವ. ಸೊ ಹಾಗಾಗಿ ಏನಾಯಿತು 5 + 10 15 ಮೈಕ್ರೋಫ್ಯಾರಡ್ ಅಂತ ಆಯಿತು. ನೋಡಿ ನಾನು ಇಕ್ವಾಲೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ನ ಬರೀತೇನೆ ಯಾವ ಥರ ಅಂತ ಹೇಳ್ಬಿಟ್ಟು, ಇದು ಪಾಯಿಂಟ್ ಎ ಆಗಿರುತ್ತಲ್ವ, ದಿಸ್ ಈಸ್ ವಾಟ್ 5 ಮೈಕ್ರೋಫ್ಯಾರಡ್ ಇದೆ ಇಲ್ಲಿ. ಸೊ ಇದಿಷ್ಟನ್ನು ಸೇರಿಸ್ಬಿಟ್ಟು ನಾನು ಒಂದೇ ಮೈಕ್ರೋಫ್ಯಾರಡ್ ದಟ್ ಈಸ್ ವಾಟ್ 15 ಮೈಕ್ರೋಫ್ಯಾರಡ್ ಅಂತ ಬರ್ತಾ ಇದ್ದೇನೆ. ಇಕ್ವಾಲೆಂಟ್ ಕೆಪಾಸಿಟನ್ಸು 15 ಮೈಕ್ರೋಫ್ಯಾರಡು. ಇದು ಪಾಯಿಂಟ್ ಸಿ ಆ್ಯಂಡ್ ದಿಸ್ ಇಸ್ ಕನೆಕ್ಟೆಡ್ ಟು ಅರ್ತ್. ಓಕೆ, ಸೊ ಈ ಥರ ಆಗಿದೆ ಇವಾಗ, ಹೌದಾ? ಇವಾಗ ನೋಡಿ ನೀವು ಕ್ಲಿಯರಾಗಿ ನಿಮ್ಗೆ ಗೊತ್ತಾಗ್ತಿದೆ ಈ 5 ಮೈಕ್ರೋಫ್ಯಾರಡ್ ಮತ್ತು 15 ಮೈಕ್ರೋಫ್ಯಾರಡ್ ಹೆಂಗೆ ಕನೆಕ್ಟ್ ಆಗಿದೆ ಅಕ್ಷರಗಳು. ದೇ ಆರ್ ಕನೆಕ್ಟೆಡ್ ಇನ್ ವಾಟ್, ದೇ ಆರ್ ಕನೆಕ್ಟೆಡ್ ಇನ್, ಇಲ್ಲಿ ನೋಡಿ ಅದು ನಂಗೆ ಬೇಕು ಅಂತಿಲ್ಲ ಆ್ಯಕ್ಚುಲಿ, ದೇ ಆರ್ ಕನೆಕ್ಟೆಡ್ ಇನ್ ನಾವು ಸೀರೀಸ್ ಅಂತಲೇ ಹೇಳ್ಬೋದು, ಬಟ್ ದಟ್ ಈಸ್ ನಾಟ್ ರಿಕ್ವೈರ್ಡ್. ದಿಸ್ ಇಸ್ ಪಾಯಿಂಟ್ ಬಿ ಅಲ್ವಾ ನಮಗೆ. ಈಗ ದೇ ಆರ್ ಆಸ್ಕಿಂಗ್ ದ ಕ್ವಶನ್ ಏನು ಆ್ಯಕ್ಚುಲಿ ದ ಪೊಟೆನ್ಷಿಯಲ್ ಎಟ್ ಪಾಯಿಂಟ್ ಬಿ ಈಸ್ ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಬೇಕು. ಈ ಪಾಯಿಂಟಲ್ಲಿ ಬೇಕಾಗಬೇಕಾದ್ರೆ ನಿಮಗೆ ಏನು ಮಾಡಬೇಕು ಅಂತಂದರೆ ನಾನು ಸಿಂಪಲ್ ಒಂದು ಎಕ್ಸಾಂಪಲನ್ನು ಹೇಳ್ಕೊಡ್ತೀನಿ. ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್ ದಟ್ ಈಸ್ ವಾಟ್ VA - VB ದಟ್ ಈಸ್ ಈಕ್ವಲ್ ಟು, ಇದ್ರ ನಡುವೆ 5 ಮೈಕ್ರೋಫ್ಯಾರಡ್ ಇದೆಯಲ್ವಾ, ಇದಿದ್ದರೆ ಇದನ್ನು ತೊಗೊಳ್ಬಾರ್ದು, ಮತ್ತೊಂದು ಇರುತ್ತಲ್ವ, ಮತ್ತೊಂದು ಕೆಪಾಸಿಟನ್ಸ್ ಅದನ್ನು ತೊಗೊಳ್ಬೇಕು. ದಟ್ ಈಸ್ ವಾಟ್ 15 ಮೈಕ್ರೋಫ್ಯಾರಡ್. ಅದು ಯಾಕೆ ತೊಗೋಬೇಕು ಅಂತ ನಾನು ಆಲ್ರೆಡಿ ಸಿನಾಪ್ಸಿಸಲ್ಲಿ ಹೇಳ್ಕೊಟ್ಟಿದ್ದಾನೆ ನಿಮಗೆ ಯಾವ ಥರ ಅಂತ ಹೇಳ್ಬಿಟ್ಟು. 15 ಮೈಕ್ರೋಫ್ಯಾರಡ್ ಡಿವೈಡ್ ಬೈ ಟೋಟಲ್ ಕೆಪಾಸಿಟನ್ಸ್, ಇದು ಮತ್ತು ಇದು ಟೋಟಲ್ 5 ಮೈಕ್ರೋ ಪ್ಲಸ್ 15 ಮೈಕ್ರೋ ಅಂತ ಆಯಿತು. ಸೊ ದಟ್ ಈಸ್ ವಾಟ್ ಈಕ್ವಲ್ ಟು ಇಂಟು ವಾಟ್ ಇಂಟು ದ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು 2000 ವೋಲ್ಟ್ ಅಂತಿದೆ. ಸೊ ಇಂಟು 2000 ಸಿನಾಪ್ಸಲ್ಲಿ ನೋಡಿ ಒಂದ್ಸಲ ಕರೆಕ್ಟಾಗಿ ನಾನು ಹೇಳ್ಕೊಟ್ಟಿದ್ದೇನೆ ಸಿನಾಪ್ಸಲ್ಲಿ ಯಾವ ಥರ ಮಾಡಬೇಕು, ಯಾವ ಥರ ಯಾಕೆ ಹಾಗಾಗುತ್ತೆ ಅಂತ ಹೇಳ್ಬಿಟ್ಟದು. ಸೊ ದಟ್ ಈಸ್ ಇಟ್ ಇಂಪ್ಲೈಸ್ VA - VB ದಟ್ ಈಸ್ ಈಕ್ವಲ್ ಟು ನಿಮಗೆ ಇಲ್ಲಿ 1500 ವೋಲ್ಟ್ ಅಂತ ಬಂದಿರುತ್ತದು. ನಿಮ್ಗೆ ಗೊತ್ತದೆ ಇವಾಗ. ಸೊ ದ್ಯಾರ್ ಫಾರ್ ಐ ಕ್ಯಾನ್ ಸೇ ದ್ಯಾಟ್ ಈಗ 2000 ಅಂತಿದೆಯಲ್ಲ, ನಾನು ಸಿಂಪ್ಲಿಫೈ ಮಾಡೋಣ ಹೇಗೆ ಅಂತ ಹೇಳ್ಬಿಟ್ಟು, ನಾವು VA - VB ಅಂತ ಅದನ್ನು ಕನ್ಸಿಡರೇಷನ್ ಮಾಡಿದಾಗ ಇಟ್ ಇಂಪ್ಲೈಸ್ 2000 minus VB that is what equal to 1500. ಯಾಕಂದರೆ VA ಮತ್ತು ಅರ್ತ್ ನಡುವೆ 2000 ವೋಲ್ಟ್ ಇದೆ. ಸೊ ಹಾಗಾಗಿ ದೇರ್ ಫಾರ್ ಹೌ ಮಚ್ ಆಗುತ್ತೆ VB ಈಕ್ವಲ್ ಟು 500 ವೋಲ್ಟ್ ತನಕ ಸಿಗುತ್ತೆ. ಸೊ ದಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಟ್. VB ಈಕ್ವಲ್ ಟು 500 ವೋಲ್ಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ವೆರಿ ಗುಡ್ ಪ್ರಾಬ್ಲಮ್. ಓಕೆ, ನೋಡಿ ನಾನು ಇವಾಗ ನಿಮಗೆ ಅನ್ಅಕಾಡೆಮಿ ಪ್ಲಸ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವಾಗ ಅನ್ಅಕಾಡೆಮಿ ನಿಮಗೆ ತುಂಬ ಜನರಿಗೆ ಗೊತ್ತಿರ್ಬೋದು. ಅವರು ಚಾಂಪಿಯನ್ಸ್ ಬ್ಯಾಚ್ ಫಾರ್ ಕರ್ನಾಟಕ CET 2021 ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಲರ್ನ್ ಫ್ರಮ್ ದ ಬೆಸ್ಟ್ ಎಜುಕೇಟರ್ಸ್ ಫಾರ್ ಕರ್ನಾಟಕ CET 2021. ನಾನು ಕೂಡ ತುಂಬ ವೀಡಿಯೋಸನ್ನು ನೋಡಿದ್ದೇನೆ ಅನ್ಅಕಾಡೆಮಿ ಅವ್ರದ್ದು, ನಾನು ರೆಕಮೆಂಡ್ ಮಾಡ್ಬೋದು ನಿಮಗೆ. ಸೊ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ಈಚ್ ಟಾಪಿಕ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ? ಸೊ ಈ ಥರ ಇದೆ. ಸೊ ಕಂಪ್ಲೀಟ್ ಸಿಲೆಬಸ್ ಕವರೇಜನ್ನು ಮಾಡಿಕೊಡ್ತಾರೆ ನಿಮಗೆ. ಅದೇ ಥರನೇ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಟು ಸೇವ್ ದ ಟೈಮ್ ಆ್ಯಂಡ್ ಸ್ಕೋರ್ ಬೆಟರ್ ಇನ್ ಎಕ್ಸಾಮಿನೇಷನ್ ಕೂಡ ಹೇಳ್ಕೊಡೋ ಥರ ಇದೆ. ಸೊ ಅವ್ರದ್ದು ಆಲ್ 4 ಸಬ್ಜೆಕ್ಟ್ಸ್ ಇದೆ. PCMB 4 ಕೂಡ ಇದೆ. ಅವ್ರದ್ದು ಸ್ಪೆಷಲ್ ಕ್ಲಾಸಸ್ ಕೂಡ ಇದೆ. ಅದ್ರ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳ್ಕೊಟ್ಟಿದ್ದಾನೆ. ನೋಡಿ ಈ ಚಾಂಪಿಯನ್ಸ್ ಬ್ಯಾಚಲ್ಲಿ 1 ಮಂತ್ ಟ್ರಯಲ್ ಪ್ಲ್ಯಾನ್ ಇದೆ ನಿಮಗೆ. 2250 ಪರ್ ಮಂತ್ ಇದೆ. ಯು ಹ್ಯಾವ್ ಟು ಯೂಸ್ ಮೈ ಕೋಡ್. ನನ್ನ ಕೋಡನ್ನು ಯೂಸ್ ಮಾಡಿ ಸತೀಶ್ 2021 ಅಂತ ಹೇಳ್ಬಿಟ್ಟು. ಇಫ್ ಯು ಯೂಸ್ ದಿಸ್ ಕೋಡ್ ಯು ವಿಲ್ ಗೆಟ್ 10% off on the course fees. Okay, so try to enroll as soon as possible. Okay,
ನೋಡಿ ಸೆಕೆಂಡ್ ಪ್ರಾಬ್ಲಮ್ ಮೂವ್ ಆಗ್ತಾನೆ. ಎ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಆಫ್ ಏರಿಯಾ ಎ, ಪ್ಲೇಟ್ ಸಪರೇಷನ್ ಡಿ, ಓಕೆ, ಆ್ಯಂಡ್ ಕೆಪಾಸಿಟನ್ಸ್ ಸಿ ಈಸ್ ಫಿಲ್ಡ್ ವಿತ್ 3 different dielectric materials having dielectric constants K1, K2 and K3 as shown in the figure. If a single dielectric material is to be used have the same capacitance C in this capacitor, then the dielectric constant K is given by, okay, K ನಾವೀಗ ಕಂಡುಹಿಡಿಯಬೇಕು. ಈಗ ಎಷ್ಟು ಅಂತ ಹೇಳ್ಬಿಟ್ಟು ಟೋಟಲ್ ಇಕ್ವಿವ್ಯಾಲೆಂಟ್ ಅಂತ ಹೇಳಿದ್ರು ಸಮಸ್ಯೆ ಇಲ್ಲ. ದಟ್ ಈಸ್ ವಾಟ್ ಇಕ್ವಿವ್ಯಾಲೆಂಟ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನಾವು ಕಂಡುಹಿಡಿಯಬೇಕು. ಸೊ ಅದನ್ನು ನಾನು ಇವಾಗ ಸಾಲ್ವ್ ಮಾಡೋಣ ಹೇಗೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಟ್ರೈ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಈಚ್ ಕೆಪಾಸಿಟನ್ಸ್. ಈ K1ಗೆ C1 ಅಂತ ಇಟ್ಕೊಳ್ಳೋಣ, ಇದಕ್ಕೆ C2 ಕೆಪಾಸಿಟರ್ ಅಂತ ಇಟ್ಕೊಳ್ಳೋಣ, ಇದಕ್ಕೆ C3 ಕೆಪಾಸಿಟರ್ ಅಂತ ಇಟ್ಕೊಳ್ಳೋಣ. ಫಸ್ಟ್ಗೆ C1, C2, C3 ಬರೀತಾನೆ. ಆ್ಯಸ್ ಯು ನೋಡ್ಕೊಳ್ಳಿ, ಏರಿಯಾ A/2 ಇದೆ, ಏರಿಯಾ A/2 ಇದೆ. ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ D/2 ಅಂತ ಕೊಡ್ಬೋದು. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K1 ಇದೆ. C2ಗೆ ಏರಿಯಾ A2 ಇದೆ, ಅದರನ್ನೇ K2 ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇದೆ, ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಇಸ್ D/2 ಇದೆ. ನೋಡಿ, ಇಫ್ ಯು ಲುಕ್ ಎಟ್ ದ C3, ದ ಏರಿಯಾ ಇದಿಷ್ಟು ಇದೆ ಅಲ್ವಾ. ಸೊ ಹಾಗಾಗಿ ಏರಿಯಾ ಆಫ್ ದ ಪ್ಲೇಟ್ ಆಗಬೇಕಾಯಿತು A ಆಗಬೇಕಾಯಿತು, ಆ್ಯಂಡ್ ದ ಸಪರೇಷನ್ ಏನಾಗಬೇಕಾಯಿತು D/2 ಆಗಬೇಕಾಯಿತು. ಸೊ ಹಾಗಾಗಿ ವಾಟ್ ವಿಲ್ ಯು ರೈಟ್ ಕಾನ್ಸ್ಟೆಂಟ್ಸ್ನ ಕಂಡುಹಿಡಿಯೋಣ ನಾವು ಇವಾಗ. ನೋಡಿ, ಪ್ಲೀಸ್ ಟ್ರೈ ಟು ರಿಮೆಂಬರ್, ಈ C1 ಮತ್ತು C2 ಎರಡು ಕೆಪಾಸಿಟರ್ಗೂ ಪ್ಲೇಟ್ ಸೇಮ್ ಆಗಿದೆ. ಪ್ಲೇಟ್ ಸೇಮ್ ಆಗಿದೆ ಅಂತಂದರೆ ನಾನು ಆಲ್ರೆಡಿ ನಿಮ್ಗೆ ಸಿಲೆಬಸ್ ಹೇಳ್ಕೊಟ್ಟೆ, ದೇ ಮಸ್ಟ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಹಾಗಾಗಿ C1 + C2 ಅಂತ ಆಗಬೇಕು. ಅದರಲ್ಲಿ C3 ಏನಿದೆ ಆ್ಯಕ್ಚುಲಿದು ದಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್, ಅದು ಸೀರೀಸಲ್ಲಿ ಕನೆಕ್ಟ್ ಆಗಿದೆ. C1 ಮತ್ತು C2 ಇಕ್ವಾಲೆಂಟ್ ಕೆಪಾಸಿಟೆನ್ಸು ಏನಾಯಿತು C1 + C2. ದ C1 + C2 ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ವಾಟ್ C3. ಓಕೆ, ಅದು ಅಂದರೆ ಮಾಡಬೇಕು. ಸೊ ಆ ಥರ ಮಾಡಿದರೆ ಯು ವಿಲ್ ಗೆಟ್ 1/k ದಟ್ ಈಸ್ ಈಕ್ವಲ್ ಟು 1/k. ಹಾಂ, ರೆಸಿಪ್ರೋಕಲ್ ಇದೆ. ಸೊ 1/k ಅಂತೇನಿದೆ. ಸೊ ಹಾಗಾಗಿ ಇದನ್ನು ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಆಪ್ಷನ್ ಬಿ. ಓಕೆ, ಆ್ಯಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ವಾ, ನೀವು ಓದಿದ್ದೀರಿ, ಏನಂತ ಓದಿದ್ದೀರಿ, ಕೆಪಾಸಿಟರ್ ಆಫ್ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಇಸ್ ಈಕ್ವಲ್ ಟು ε0 A/d ಅಂತ ಓದಿದರೆ, ದಟ್ ಈಸ್ ವಿತ್ ಫಿಲ್ಡ್ ವಿತ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆದರೆ C' ಈಕ್ವಲ್ ಟು K ಇಂಟು ε0 A/d ಅಂತ ಓದಿದ್ದೀರಿ ನೀವು. ಸೊ ಹಾಗಾಗಿ ನಾನು ಇವಾಗ C1 ಬರೀತಾನೆ, C1 ಅಂತ ಬರೆಸಿದ್ರೆ, ಸೊ ಹಾಗಾಗಿ ನಾನು ಏನು ತಗೊಳ್ಬೋದು ಅಂದರೆ K1 ಇಂಟು ε0 A/2 D/2 ಅಂತ ನಾನು ಅದನ್ನು ಕನ್ಸಿಡರೇಷನ್ ಮಾಡ್ಬೋದು. ದಟ್ ಈಸ್ ವಾಟ್ ಈಕ್ವಲ್ ಟು K1 ε0 ಟೈಮ್ಸ್ A/d ಅಂತ ಆಯಿತು. ಅದರಲ್ಲಿ C2 ಇಸ್ ಈಕ್ವಲ್ ಟು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ದ ರೀಸನ್ ವೈ ಐ ಕ್ಯಾನ್ ಯೂಸ್ ಇಟ್ ಆ್ಯಸ್ K2 ಇಂಟು ε0 A/2 D/2. ದಟ್ ಈಸ್ ವಾಟ್ ಈಕ್ವಲ್ ಟು K2 ε0 A/d ಅಂತ ಬರೀತಾನೆ. C3 ಬರೆಯೋಣ. ಅಂತ ಬರೀ C3 K3 ε0 A/2 ಬದಲಿಗೆ ಏನೇ ಇರಬೇಕಲ್ಲ, ಹೆಂಗಂದ್ರೆ A/d/2. ದಟ್ ಈಸ್ ವಾಟ್ 2 ಟೈಮ್ಸ್ ε0 A, ದಟ್ ಈಸ್ ವಾಟ್ K3 / D ಅಂದರೆ 4 ಟೈಮ್ಸ್ ಆಯ್ತಲ್ವ, ಅದು 4 ಈ ನ್ಯೂಮರೇಟರ್ ಹೋಯ್ತದೆ ಆ್ಯಕ್ಚುಲಿ. ಸೊ ಅದನ್ನು ನ್ಯೂಮರೇಟರ್ ತೊಗೊಂಡೇ ಬರ್ದಿದ್ದಾನೆ, ಸಾರಿ. 2 ಟೈಮ್ಸ್ ε0 ಏನು ಉಳಿತು ನೋಡಿ ನಮಗದು 2 ಟೈಮ್ಸ್ ε0 K3 A/d ಅಂತ ಉಳಿತು. ನೋಡಿ ಇವಾಗ ಈಕ್ವಾಲೆಂಟ್ ಬರೀತಾನೆ. ಸೊ ಸೀರೀಸಲ್ಲಿ ಕನೆಕ್ಟ್ ಆಗಿದ್ದಾಗ C ಈಕ್ವಾಲೆಂಟ್ ತೊಗೊಳ್ತಾನೆ. ಈಕ್ವಾಲೆಂಟ್ ಈಕ್ವಲ್ ಟು 1/C1 + C2, ದಟ್ ಈಸ್ ಈಕ್ವಾಲೆಂಟ್ ಆಫ್ C1 ಆ್ಯಂಡ್ C2 ಪ್ಲಸ್ 1/C3 ಅಂತ ನಾನು ಅದನ್ನು ಕನ್ಸಿಡರೇಷನ್ಗೆ ತೊಗೊಳ್ಬೋದು. ಅಂಡರ್ಸ್ಟುಡ್ ಹೇಗೆ ಅಂತ ಹೇಳ್ಬಿಟ್ಟು ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಹೇಗೆ ಅಂತ ಹೇಳ್ಬಿಟ್ಟು, ದಟ್ ಈಸ್ ಈಕ್ವಲ್ ಟು 1/ε0 A/d ಇಂಟು ಹೌ ಮಚ್ ಇಂಟು K1 + K2 ಪ್ಲಸ್ 1/C3 ಇರೋದ್ರಿಂದ 1/ε0 A/d ಇಂಟು 2K3 ಅಂತ ಅದನ್ನು ಕನ್ಸಿಡರೇಷನ್ ಮಾಡ್ಬೋದು. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ಒನ್ ಯು ವಿಲ್ ಗೆಟ್ ಇಟ್ ಆ್ಯಸ್ C ಈಕ್ವಾಲೆಂಟ್ ಈಕ್ವಲ್ ಟು ನಾನು ತುಂಬ ಸಿಂಪ್ಲಿಫೈ ಮಾಡ್ತಿದ್ದೀನಿ. K1 + K2 1/K1 + K2 ಪ್ಲಸ್ 1/K1 + K2 ಸರಿಯಾಗಿ ಸಿಂಪ್ಲಿಫೈ ಮಾಡಿ ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು, ಪ್ಲಸ್ 1/2K3 ಆಗಬೇಕಾಯಿತು. 2K3 ಹೋಲ್ ಟು ದಿ ಪವರ್ ಆಫ್ -1 ಅಂತ ತೊಗೊಂಡ್ಬಿಡ್ತಾನೆ. ನ್ಯೂಮರೇಟರ್ಗೆ ಬಂದಾಗ C ಈಕ್ವಲೆಂಟು -1 ಇಂಟು ε0 A/d ಅಂತ ಆಯಿತು. ದಿಸ್ ಇಸ್ ವಾಟ್ ಈಕ್ವಾಲೆಂಟ್, C ಈಕ್ವಾಲೆಂಟ್ ಅಂತ ಆಯಿತು. ಇವಾಗ ನಾನು ಈ ಥರ ಬರ್ಕೊಂಡೆ, ಯಾಕೆ ಬರ್ಕೊಂಡೆ ಅಂತ ಹೇಳಿದರೆ,
ಸಿ ಇಕ್ವಾಲೆಂಟ್ ನಿಮ್ಗೆ ಗೊತ್ತಿದೆ ಹೆಂಗಂದ್ರೆ ಸಿ ಈಸ್ ಈಕ್ವಲ್ ಟು ಕೆ ಟೈಮ್ಸ್ ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ. ಈ ಫಾರ್ಮುಲಾ ಇದೆ ನೋಡಿ, ಎಪ್ಸಿಲಾನ್ ನಾಟ್ ಎ ಬೈ ಡಿ ಇದೆ. ಸೊ ಈ ಕೆ ಜಾಗದಲ್ಲಿ ಏನಾಗಬೇಕಾಯಿತು, ಇದಿಷ್ಟು ಇದೆಯಲ್ವ ಇವಾಗ ಅರ್ಥ ಆಗ್ತಿದೆ ಹೇಗೆಂದರೆ ಈ ಕೆ ಜಾಗದಲ್ಲಿ ಇದಿಷ್ಟು ಇದೆ. ಸೊ ಹಾಗಾಗಿ ದಟ್ ಈಸ್ ದ ಕೆ ಈಕ್ವಾಲೆಂಟ್ ಆಗಿರುತ್ತೆ ಅಂತ ನನ್ನ ಅರ್ಥ. ಕೆ ಈಕ್ವಾಲೆಂಟ್ ಈಕ್ವಲ್ ಟು 1 ಡಿವೈಡ್ ಬೈ k1 ಪ್ಲಸ್ k2 ಪ್ಲಸ್ 1 ಡಿವೈಡ್ ಬೈ 2k3 ಹೋಲ್ ಟು ದಿ ಪವರ್ ಆಫ್ -1 ಅಂತ ಅರ್ಥ ಅದು. ಸೊ ಅದನ್ನು ನೀವು ಸಿಂಪ್ಲಿಫೈ ಮಾಡಿ. ಇಫ್ ಯು ಸಿಂಪ್ಲಿಫೈ ದ್ಯಾಟ್ ಒನ್, ನೀವು ಅದನ್ನು ಸಿಂಪ್ಲಿಫೈ ಮಾಡಿದರೆ ನಿಮಗೆ ಹೋಲ್ ಟು ದಿ ಪವರ್ ಆಫ್ -1 ನೀವು ಸಿಂಪ್ಲಿಫೈ ಆಯಿತು. 1 ಬೈ k1 ಪ್ಲಸ್ 1 ಬೈ k1 ಪ್ಲಸ್ k2 ಪ್ಲಸ್ 1 ಬೈ 2k3 ಎಲ್ಲ ಹೇಗೆ ಅಂತ ಹೇಳ್ಬಿಟ್ಟು ಕೆ ಈಕ್ವಾಲೆಂಟ್ ಬದಲಿಗೆ 1 ಬೈ ಕೆ ಈಕ್ವಾಲೆಂಟ್ ಅಂತ ಮಾಡಿದರೆ ಈ -1 ಹೋಗುತ್ತೆ. 1 ಡಿವೈಡ್ ಬೈ k1 ಪ್ಲಸ್ k2 ಪ್ಲಸ್ 1 ಡಿವೈಡ್ ಬೈ 2k3 ಅಂತ ಹೇಳ್ತು. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಆ್ಯಸ್ ಯು ನೋ ದ್ಯಾಟ್ ಏನಂತ ಗೊತ್ತಿದೆ ನಿಮಗೆ. So thank you very much for watching this video. Please do like this video, share this video with your friends and colleagues to support us. Please do subscribe to our channel and press the bell icon for the new notification. If you have any doubts, make a comment on the comment box so that I can help you with. Wish you all the best for examinations. Good luck.